ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೀತಾ ಸಿಹಿ ಇಲ್ದಿರೋ ಮನೆಗೆ ನಾನು ಯಾಕೋ ಹೋಗ್ಬೇಕು? ಯಾರಿಗೋಸ್ಕರ ಹೋಗ್ಬೇಕು ಹೇಳು? ಸೀತಾಗೋಸ್ಕರ ಹೋಗ್ಬೇಕು ಮಗ. ಸೀತಂಗೆ ಪ್ರಜ್ಞೆ ಬಂದ ತಕ್ಷಣನೇ ಸಿಹಿ ಬಗ್ಗೆ ಕೇಳ್ತಾಳೆ. ಆಗ ಸಡನ್ ಆಗಿ ನಾವು ಸಿಹಿ ಬಗ್ಗೆ ಹೇಳಕ್ಕಾಗಲ್ಲ. ಹಾಗಂತ ತುಂಬಾ ದಿನ ನಾವು ಈ ವಿಷಯನ ಮುಚ್ಚಿಡಕ್ಕೂ ಆಗಲ್ಲ. ಈ ಕೆಟ್ಟ ಸತ್ಯ ಸೀತಂಗೆ ಗೊತ್ತಾದ ತಕ್ಷಣನೇ ಅವಳಿಗೆ ಬದುಕೆ ಬೇಡ ಅಂತ ಅನ್ಸುತ್ತೆ. ಅವಳಿಗೆ ಹಾಗೆ ಅನ್ನಿಸ್ಬೇಕೇನು ಮಗ? ಸೀತಂಗೆ ಮತ್ತೆ ಬದುಕಬೇಕು ಅನ್ನೋ ಆಸೆ ತುಂಬಬೇಕಾದವ್ ನೀನ್ ಕಣೋ. ನನಗೊತ್ತು ಈ ಎಲ್ಲ ವಿಷಯಗಳು ನಾನು ಹೇಳೋಷ್ಟು ಸುಲಭ ಅಲ್ಲ. ಮಗಳನ್ನ ಕಳ್ಕೊಂಡ್ರೋ ನಿನ್ ನೋವು, ಅದಕ್ಕೆ ಜೀವನ ಪೂರ್ತಿ ಪರಿಹಾರ ಅನ್ನೋದೇ ಇಲ್ಲ. ಆದ್ರೆ ನಿಂದು ಸೀತಂದು ಒಂದು ಬದುಕು ಅನ್ನೋದಿದೆ ಅಲ್ವೇನೋ, ಅದು ನೀವು ಬದುಕಲೇಬೇಕಲ್ವಾ ಮಗ? ಸೀತಾಗೋಸ್ಕರ ನೀನ್ ಧೈರ್ಯ ಮಾಡಿ ಇದನ್ನೆಲ್ಲ ಫೇಸ್ ಮಾಡ್ಲೇಬೇಕನು. ಬಾ. ಸೀತಮ್ಮ ಇರೋ ಕಡೆ ನಾನು ಹೋಗ್ತೀನಿ. ಏನಾಗ್ತಿದೆ ಅಂತ ಅವಳೇ ಕೇಳ್ತೀನಿ. ಏನ್ ಗೊತ್ತಾ ಸೀತಮ್ಮ, ನಾನು ಇಲ್ಲೇ ಇದ್ದೀನಿ ಅಂದ್ರೂ ಯಾರು ನನ್ನ ನೋಡ್ತಾನೂ ಇಲ್ಲ, ಯಾರು ನನ್ನ ಮಾತು ಕೇಳಿಸ್ಕೊಂತಾನೂ ಇಲ್ಲ. ನೀನಾದ್ರೂ ನನ್ನನ್ನು ನೋಡ್ಸಿದ್ಯಾ ಅಲ್ವಾ? ನೋಡು ಸೀತಮ್ಮ, ಅಪ್ಪ ಎಚ್ಚರ ಇದ್ರು ನನ್ ಮಾತು ಕೇಳಿಸ್ಕೊಂತಾನೂ ಇಲ್ಲ. ಸೀತಮ್ಮ, ನೀ ನನ್ನ ಮಾತು ಕೇಳಿಸ್ಕೊಂತಿದ್ಯೋ ಇಲ್ವೋ, ಆದ್ರೆ ನನ್ಗೆ ಎಚ್ಚರನೇ ಇಲ್ಲ. ನರ್ಸಾಂಟಿ, ನನ್ ಸೀತಮ್ಮ ಎಷ್ಟೊತ್ತಿಗೆ ಎಚ್ಚರ ಆಗ್ತಾಳೆ? ಆಂಟಿ, ನಿಮ್ಗೇನ್ ಕೇಳಿಸ್ತಾ ಇಲ್ವಾ? ಆಂಟಿ, ನೋಡು ಸೀತಮ್ಮ, ಯಾರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ನನ್ಗೆ ಬೆಳಿಬೇಕು ಅನ್ಸ್ತಿದೆ. ಅವಳು ಇದ್ದಿದ್ರೆ ನಾನು ಅವಳ ಜೊತೆ ಮಾತಾಡ್ಬೋದಾಗಿತ್ತು. ಯಾಕೆ ಸೀತಮ್ಮ ನೀನ್ ಎಚ್ಚರ ಆಗ್ತಿಲ್ಲ? ಈಗ ನಾನ್ ಏನ್ ಮಾಡಿದ್ರೆ ನೀನ್ ಎದ್ದೊಳ್ತೀಯ? ಹೇಳು ಸೀತಮ್ಮ, ಹೇಳು ಪ್ಲೀಸ್ ಸೀತಮ್ಮ, ಹೇಳು. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಅಮ್ಮ ಸೀತಮ್ಮ, ತಂದೆ ಶ್ರೀರಾಮ. ಸೀತಾ ಮಾತೆಯು ನಮಗಿರುವಾಗ ಯಾರು ತಬ್ಬಲಿ ಅಲ್ಲ, ಯಾರು ತಬ್ಬಲಿ ಅಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.